ಕಣ್ಣು ಮುಂದೆ ನನ್ನ ಹೆತ್ತು ಮಕ್ಕಳಿದ್ದಾರೆ. ಅವರನ್ನ ಹತ್ರ ಕರ್ಕೊಳಕ್ಕಾಗಲ್ಲ. ಅವ್ರ ಕೈಯಲ್ಲಿ ಅಮ್ಮ ಅಂತ ಕರೆಸ್ಕೊಳ್ಳೋದಕ್ಕಾಗಲ್ಲ. ಈಗ್ಲೇ ಅವ್ರಿಗೆ ನಡೆದಿರೋದನ್ನೆಲ್ಲ ಹೇಳಿ ನನ್ನ ಮೇಲೆ ಬಂದ ಅಪವಾದನ ತೊಲಗಿಸ್ಕೊಂಡು ಮಕ್ಕಳಿಗೆ ಅವ್ರ ಬಾಯಿಂದ ನಿಜ ಹೇಳ್ಸಿ ಎಲ್ರೂ ಸಂತೋಷವಾಗಿರೋಣ ಅನ್ಕೊಂಡೆ. ಆದ್ರೆ ಆದ್ರೆ ಈಗ ಅವರಿಲ್ಲ. ಈಗ ನನ್ನ ಮಕ್ಕಳಿಗೆ ಏನು ಅಂತ ಹೇಳಿ? ಅವ್ರು ಕೇಳೋ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ಲಿ ನಾನು? ಎದೆ ಹಾಲು ಕುಡಿಸಿ ನನ್ನ ಮಕ್ಕಳನ್ನ ಬೆಳೆಸಿದ್ದೇನೆ. ಆದ್ರೆ ತಾಯಿಯಾಗಿ ನಾನು ಯಾವತ್ತೂ ಅವರಿಗೆ ಪ್ರೀತಿ ಹಂಚಲಿಲ್ಲ. ಈಗ ಪ್ರೀತಿ ಹಂಚೋದಾಗಿರ್ಲಿ, ನಾನೇ ಅಮ್ಮ ಅನ್ನೋ ನಿಜಾನೂ ಹೇಳೋಕಾಗ್ತಿಲ್ಲ. ಇಷ್ಟು ವರ್ಷ ನಾನು ಜೀವಂತವಾಗಿರೋದಕ್ಕೆ ಕಾರಣ ನನ್ನ ಗಂಡ, ನನ್ನ ಮಕ್ಕಳು. ಅವರೇ ಉಸಿರು ಅಂತ ಬದುಕಿದ್ದೀನಿ. ಅಂಥದ್ರಲ್ಲಿ ಈಗ ನನ್ನ ಗಂಡ ಇಲ್ಲ. ನನ್ನ ಮಕ್ಕಳಿಗೆ ನಾನು ಯಾರು ಅಂತ ಹೇಳಕ್ಕಾಗ್ದಿದ್ಮೇಲೆ ಈ ಪ್ರಾಣ ಯಾಕೆ ಬೇಕು? ನಾನು ಯಾಕೆ ಬದುಕಿರ್ಬೇಕು? ಸೀತಾರತ್ನ, ಆ ವಿಷ ಕುಡ್ದು ನಿನ್ನ ಪಾಡಿಗೆ ನೀನು ನಿನ್ನ ಮಕ್ಕಳನ್ನ ಬಿಟ್ಟು ಸತ್ತೋಗ್ತೀಯಾ? ಇನ್ನೇನ್ ಮಾಡು ಅಂತೀಯ? ನಾನ್ ಬದುಕಿದ್ರೆ ನಮ್ಮವ್ರಿಗೆ ಆಗಿದ ಅನ್ಯಾಯಕ್ಕೆ ನಾನೇನು ಉತ್ತರ ಕೊಡ್ಲಿ? ಹಾಗಂತ ನೀನ್ ಸತ್ ಹೋದ್ರೆ ನಿಜವಾಗ್ಲೂ ಈಗ ನಿನ್ನ ಮಕ್ಕಳಿಗೆ ನೀನು ದ್ರೋಹ ಮಾಡ್ದ ಹಾಗೆ. ಹೌದು, ಈಗಾಗ್ಲೇ ನಿನ್ನ ಗಂಡ ಸತ್ತು ಅವರು ಅರ್ಧ ಅನಾಥರಾಗಿದ್ದಾರೆ. ಹೇಗೋ ಒಂದು ನಿನ್ ಹತ್ರ ಬಂದು ಸೇರಿದ್ದಾರೆ. ಈಗ ನಿಜ ತಿಳ್ಕೊಂಡು ನೀನ್ ಸತ್ ಹೋದ್ರೆ ಅವರು ಪೂರ್ತಿಯಾಗಿ ಅನಾಥರಾಗ್ತಾರೆ. ಅವ್ರಿಗಿನ್ನು ಈ ಪ್ರಪಂಚದಲ್ಲಿ ಯಾರ ಜೊತೆಯಾಗಿರ್ತಾರೆ?
ಅಂತ ನಾನು ಬದುಕಿದ್ರೆ ನನ್ನ ಮಕ್ಕಳಲ್ಲಿ ದ್ವೇಷನ ನೋಡ್ಬೇಕಾಗತ್ತೆ. ಸರಿ, ದ್ವೇಷಿಸ್ಲಿ ಬಿಡು, ನಿನ್ನ ಮಕ್ಕಳೇ ತಾನೆ. ನೀನ್ ಯಾವ ತಪ್ಪು ಮಾಡಿಲ್ಲ. ಧೈರ್ಯವಾಗಿದ್ದು ನಿನ್ನ ಮಕ್ಕಳಲ್ಲಿರೋ ಆ ದ್ವೇಷನ ತೆಗಿಬಹುದಲ್ವಾ? ಅವರ ಕೋಪಕ್ಕೆ ಕಾರಣ ಇರುವಾಗ, ನಿನ್ನಲ್ಲಿ ಸತ್ಯ, ನಿನ್ನ ಪ್ರೀತಿಲಿ ಸ್ವಚ್ಛತೆ ಇರುವಾಗ, ಅವರಲ್ಲಿ ಎಂಥದೇ ಕೋಪ ಇರಲಿ, ಎಂಥದೇ ದ್ವೇಷ ಇರಲಿ, ಅದನ್ನ ಓಡಿಸಬಹುದು. ನನ್ನ ದೊಡ್ಡ ಮಗಳು ಅರ್ಥ ಮಾಡ್ಕೋತಾಳೆ. ಆದ್ರೆ ನನ್ನ ಚಿಕ್ಕ ಮಗಳು ಮಹಾಲಕ್ಷ್ಮಿ, ಆ ಮಹಾಲಕ್ಷ್ಮಿಗೆ ಅಮ್ಮ ಅಂದ್ರೆ ಇಷ್ಟ ಇಲ್ಲ. ನಡೆದಿದ್ದೆಲ್ಲದಕ್ಕೂ ಕಾರಣ ನೀನೇ ಅನ್ಕೊಂಡಿದ್ದಾಳೆ, ಅಷ್ಟೇ ಅಲ್ವಾ? ಮಹಾಲಕ್ಷ್ಮಿಗೆ ಚಿಕ್ಕ ವಯಸ್ಸಲ್ಲಿ ಊಟ ಮಾಡೋದು ಇಷ್ಟ ಇಲ್ಲ ಅಂದಿದ್ದಕ್ಕೆ ಹಾಗೆ ಬಿಟ್ಬಿಟ್ಯಾ? ಮಹಾಲಕ್ಷ್ಮಿ ಎಷ್ಟೇ ಹಠ ಮಾಡಿದ್ರು ಮುದ್ದು ಮಾಡಿ, ಲಾಲಿ ಹಾಡಿ, ಪ್ರೀತಿಯಿಂದ ಆ ಚಂದಮಾಮನ್ನ ತೋರಿಸ್ಕೊಂಡು ಪ್ರೀತಿಯಿಂದ ಅನ್ನ ತಿನ್ನಿಸ್ದೆ ಅಲ್ವಾ? ಈಗ ಕೂಡ ಹಾಗೆ ನಿನ್ನ ಪ್ರೀತಿಯಿಂದ ಅವಳಿಗೆ ಬುದ್ಧಿ ಹೇಳು. ಅದನ್ನ ಬಿಟ್ಟು ನಿನ್ ಪಾಡಿಗೆ ನೀನು ಸತ್ ಹೋದ್ರೆ ಅವರ ಅನುಮಾನ, ಅಪಾರ್ಥಗಳು ನಿಜ ಆಗೋಗತ್ತೆ ತಾನೆ? ಅಲ್ವಾ? ಅಂದ್ರೆ ದೊಡ್ಡ ಮಗಳ ಮದುವೆ ಅವರ ಕಡೆ ಆಸೆ ಅಂತ ನೀನ್ ತಿಳ್ಕೊಂಡು ಅದನ್ನ ನೀನ್ ನೆರವೇರಿಸ್ಬೇಕು. ನಿನ್ನಿಂದಾನೆ ದೊಡ್ಡ ಮಗಳ ಮದುವೆ ನಿಂತೋಯ್ತು ಅಂತ ಚಿಕ್ಕ ಮಗಳು ಅನ್ಕೊಂಡಿದ್ದಾಳೆ. ಅದೇ ಮದುವೆನ ನೀನ್ ಮಾಡಿ ಧೈರ್ಯವಾಗಿ ಹೋಗಿ ಆಗ ನಿಮ್ಮ ಹೆತ್ತಮ್ಮ ನಾನೇ ಅಂತ ಹೇಳ್ಬೋದಲ್ವಾ? ಯೋಚನೆ ಮಾಡು ಸೀತಾರತ್ನ, ನೀನಿದ್ದು ನಿನ್ನ ಮಕ್ಕಳಿಗೆ ಮದುವೆ ಮಾಡ್ತೀಯೋ ಅಥವಾ ಸತ್ತೋಗಿ ನಿನ್ನ ಮಕ್ಕಳನ್ನ ಅನಾಥರನ್ ಮಾಡ್ತೀಯೋ
ನಿನ್ನಿಷ್ಟ. ಸೀತಾರತ್ನ, ಈಗ್ಲೇ ಹೋಗಿ ನಿನ್ನ ಮಕ್ಕಳಿಗೆ ನೀನೇ ಅವರಮ್ಮ ಅಂತ ಹೇಳ್ಬೇಡ. ಯಾಕೆಂದ್ರೆ ನೀನು ಅಮ್ಮ ಅಂತ ಗೊತ್ತಾದ ಕ್ಷಣನೇ ಮಹಾಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೊರಟೋಗ್ತಾಳೆ. ಅವಳಿಂದ ನೀವು ಬೇರೆ ಆಗ್ತಿರೇ ಹೊರತು ಮಹಾಲಕ್ಷ್ಮಿ ಯಾವತ್ತೂ ನಿನ್ನ ಹತ್ರ ಬರಲ್ಲ. ಚೈತ್ರ ಅರ್ಥ ಮಾಡ್ಕೊಂಡ್ರು ಮಹಾಲಕ್ಷ್ಮಿ ಕಾರಣಕ್ಕೆ ಅವಳು ನಿನ್ನಿಂದ ದೂರ ಆಗ್ಬೋದು. ಹೌದು, ನಿಜಾನೇ. ಆದ್ರೆ ಯಾವತ್ತಾದ್ರೂ ನಿಜ ಅವ್ರಿಗೆ ಗೊತ್ತಾಗತ್ತಲ್ವಾ? ಆಗ ನೀನು ಚೈತ್ರನ್ಗೆ ಜೊತೆಯಲ್ಲಿದ್ದು ಅವಳು ಮದುವೆ ಮಾಡಿದ್ರೆ ನೀನು ಒಳ್ಳೆತನ ಅವ್ರಿಗೆ ಅರ್ಥ ಆಗತ್ತೆ. ಆಗ ಮಹಾಲಕ್ಷ್ಮಿ ನಿನ್ನ ಅರ್ಥ ಮಾಡ್ಕೊಳ್ಳೋ ಅವಕಾಶ ಇದೆ. ನಿನ್ನಿಂದ ಹಾಳಾಯ್ತು ಅನ್ನೋ ಮದುವೆ ಮತ್ತೆ ನಿನ್ನಿಂದಾನೇ ನಡೆಯುತ್ತೆ. ಒಂದು ವೇಳೆ ನೀನು ಇದನ್ನೆಲ್ಲ ತೆಗೆದ್ರೆ ನಿನ್ನ ಮಕ್ಕಳಿಗೆ ನಿಜ ಗೊತ್ತಾಗತ್ತೆ. ಹಾಗಂತ ಇದನ್ನ ಹಾಕೊಳ್ಳೋದು ಪಾಪ ಅಲ್ವಾ? ಈಗ ಪಾಪ ಪುಣ್ಯಕ್ಕಿಂತ ನಿನ್ನ ಮಕ್ಕಳ ಭವಿಷ್ಯ ಮುಖ್ಯ. ಆದರೂ ನಿನ್ನ ಮನಸ್ಸಿಗೆ ನಿನ್ನ ವೈಧವ್ಯ ಗೊತ್ತಾದ್ರೆ ಸಾಕು. ಚೈತ್ರ ಮದುವೆ ಆಗೋವರೆಗೂ ನೀನು ಹೀಗೇ ಇರಬೇಕು. ನಿನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ನೀನು ಹೀಗೆ ಮಾಡ್ತಿದೀಯ ಅಂತ ಮೇಲಿರೋ ನಿನ್ನ ಗಂಡ ಅರ್ಥ ಮಾಡ್ಕೋತಾರೆ. ಹಾಗೆ ನೀನ್ ಮಾಡ್ತಿರೋ ಈ ಕೆಲಸದಲ್ಲಿ ನ್ಯಾಯ ಇರೋದಕ್ಕೆ ಆ ದೇವರು ನಿನ್ನ ಕ್ಷಮಿಸ್ತಾನೆ. ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಸೀತಾರತ್ನ. ಇನ್ನು ಯಾರ ಬಗ್ಗೆನೂ ಯಾವುದರ ಬಗ್ಗೆನೂ ಯೋಚನೆ ಮಾಡಬೇಡ. ನಿನ್ನ ಮಕ್ಕಳ ಭವಿಷ್ಯ ಬಿಟ್ಟು ನಿನಗೆ ಯಾವುದೂ ದೊಡ್ಡದಲ್ಲ.
ಹೌದು, ನನ್ನ ಮಕ್ಕಳೇ ನನಗೆ ಮುಖ್ಯ. ಅವ್ರಿಗೋಸ್ಕರ ನಾನು ಬದುಕಿರ್ಬೇಕು, ಹೋರಾಡಬೇಕು. ಆ ಹೋರಾಟ ಎಷ್ಟೇ ಕಷ್ಟ ಆದ್ರೂ ಸರಿ, ಎಷ್ಟೇ ಕಾಲ ಆದ್ರೂ ಸರಿ, ನಾನು ಸಿದ್ಧ. ಅವಸರ ಪಟ್ಟು ಒಂದು ನಿರ್ಧಾರ ತಗೋತಿದ್ದೀರಿ, ಆದ್ರೆ ಇನ್ಯಾವತ್ತೂ ಆ ಥರ ಯೋಚನೆ ಮಾಡೋದಿಲ್ಲ. ನನ್ನ ಮಕ್ಕಳು ನನ್ನನ್ನು ಎಷ್ಟು ದ್ವೇಷಿಸಿದ್ರೂ ಪರವಾಗಿಲ್ಲ, ನನ್ನ ಪ್ರೀತಿಯಿಂದ ಅವರನ್ನು ಬದಲಾಯಿಸ್ತೀನಿ. ಅದಕ್ಕಿಂತ ಮೊದಲು ನನ್ನಿಂದ ನಿಂತು ಹೋಗಿರೋ ನನ್ನ ದೊಡ್ಡ ಮಗಳು ಚೈತ್ರ ಮದುವೆನ ನಾನೇ ಮುಂದೆ ನಿಂತು ಮಾಡ್ತೀನ್ರಿ. ಇದೆ ಅಲ್ವಾ ನಿಮ್ ಕಡೆ ಆಸೆ? ಹಾಗೆ ನಮ್ ಚಿಕ್ಕ ಮಗಳನ್ನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತೇನೆ. ಇನ್ಮೇಲೆ ಅವರ ಪ್ರತಿ ಜವಾಬ್ದಾರಿ ನಂದೇ ಆಗಿರುತ್ತೆ. ನನ್ನ ಕಡೆ ಉಸಿರಿರೋವರೆಗೂ ಅವರಿಗೆ ಜೊತೆಯಾಗಿರ್ತೀನಿ, ಜೊತೆಯಾಗಿರ್ತೀನಿ. ಸ್ಮೈಲಿ, ಹಾಯ್ ಆಂಟಿ. ಏನಮ್ಮ ಈ ಟೈಮಲ್ಲಿ ಬಂದಿದ್ಯಾ? ಆಂಟಿ, ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತ ಬಂದೆ. ಏನಮ್ಮ? ಏನಿಲ್ಲ ಆಂಟಿ, ನಾಳೆ ನಮ್ಮನೆ ಆಚಾರದ ಪ್ರಕಾರ ಒಂದು ಪೂಜೆ ಇದೆ. ಅಂದ್ರೆ ಮಾರ್ನಿಂಗ್ ಇಂದ ಸಂಜೆವರೆಗೂ ಉಪವಾಸ ಇದ್ದು ರಾತ್ರಿ ಆದ್ಮೇಲೆ ಚಂದ್ರನ್ನ ನೋಡಿದ್ಮೇಲೆನೆ ಮದ್ವೆ ಆಗೋ ಹುಡ್ಗನ್ ಕೈಲಿ ನೀರ್ ಕುಡ್ದು ಆ ವ್ರತನ ಮುಗಿಸ್ಬೇಕು. ಈ ವ್ರತನ ಮಾಡಿದ್ರೆ ಆನಂದ್ಗೆ ತುಂಬಾ ಒಳ್ಳೇದಾಗತ್ತೆ. ಯಾವ ತರ ದೋಷ ಇದ್ರೂ ಹೋಗ್ಬಿಡುತ್ತೆ. ಈ ವ್ರತ ನಮ್ ವಂಶದ ಆಚಾರ. ಪರವಾಗಿಲ್ಲ ಆಂಟಿ, ಪರವಾಗಿಲ್ಲ. ಹೋಗಮ್ಮ, ಅವನ್ ಜೊತೆ ಮಾತಾಡ್ಬೇಕು ಅಂತ ಇದೆ, ಯಾಕೆ ಮುಚ್ಚಿಡ್ತಿದ್ಯಾ? ಸರಿ ಆಂಟಿ. ಅಮ್ಮ ಅಮ್ಮ